ಸಭೆಯಲ್ಲಿ ಸಚಿವರ ಮೇಲೆ ಸಿಎಂ ಸಿದ್ದರಾಮಯ್ಯನವರು ಸಿಡಿಮಿಡಿಗೊಂಡಿದ್ದಾರೆ. ಸಂಪುಟ ಸಭೆಯಲ್ಲಿ ಸಚಿವರ ಮೇಲೆ ಸಿಎಂ ಸಿದ್ದರಾಮಯ್ಯನವರು ಕೋಪಗೊಂಡಿದ್ದಾರೆ. ಪದೇ ಪದೇ ಸರ್ ಸರ್ ಎಂದು ಸಂಬೋಧಿಸಿದ್ದಕ್ಕೆ ಗರಂ ಆಗಿದ್ದಾರೆ. ಅಧಿಕಾರಿಗಳಿಗೆ ಸರ್ ಎಂದು ಕರೆದಿದ್ದಕ್ಕೆ ಸಚಿವರ ಮೇಲೆ ಕೆಂಡ. ಕೆಲ ಸಚಿವರಿಗೆ ಕ್ಲಾಸ್ ಅನ್ನ ಕೂಡ ತೆಗೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಯಾವೊಬ್ಬ ಸಚಿವರು ಅಧಿಕಾರಿಗಳಿಗೆ ಸರ್ ಎಂದು ಕರೆಯೋದು ಬೇಡ. ಸಾಂವಿಧಾನಿಕವಾಗಿ ನೀವು ಇಲಾಖೆಯ ನಾಯಕರು. ಇಲಾಖೆಯ ಇನ್ನೋರ್ವ ಅಧಿಕಾರಿಗೆ ಸರ್ ಸರ್ ಅಂದ್ರೆ ಹೇಗೆ? ಅಧಿಕಾರ ವರ್ಗ ನಿಮ್ಮ ಕೈಯಡಿ ಇದೆ, ಅವರಿಗೆ ಸರ್ ಅನ್ಬೇಡಿ. ಸರ್ ಸರ್ ಅನ್ನುವ ಮೂಲಕ ಮಂತ್ರಿ ಸ್ಥಾನವನ್ನ ಕಡೆಗಣಿಸ್ತಿದ್ದೀರಾ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಸಚಿವರಿಗೆ ಈ ತೆರನಾಗಿ ಬುದ್ಧಿವಾದವನ್ನ ಸಿಎಂ ಸಿದ್ದರಾಮಯ್ಯನವರು ಹೇಳಿರೋದು. ಕೆಲ ಅಧಿಕಾರಿಗಳಿಗೆ ಪದೇ ಪದೇ ಕೆಲ ಸಚಿವರು ಸರ್ ಸರ್ ಅಂತ ಹೇಳಿ ಕರೀತಾ ಇದ್ದಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕ್ಲಾಸ್ ತಗೊಂಡಿದ್ದಾರೆ. ಅಧಿಕಾರಿಗಳಿಗೆ ಸಚಿವರು ಪದೇ ಪದೇ ಸರ್ ಸರ್ ಎಂದಿದ್ದಕ್ಕೆ ಸಿಟ್ಟಾಗಿರುವುದು ಸಿಎಂ ಸಿದ್ದರಾಮಯ್ಯನವರು ಸಂಪುಟ ಸಭೆಯಲ್ಲಿ. ಇದೇ ವೇಳೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕೆಲ ಮಂತ್ರಿಗಳಿಗೆ. ಇಲಾಖೆಯ ಇನ್ನೋರ್ವ ಅಧಿಕಾರಿಗೆ ಸರ್ ಸರ್ ಅಂತಿರಲ್ಲ, ಹೇಗೆ ಇದು? ಸಿಎಂ ಸಿದ್ದರಾಮಯ್ಯನವರ ಪ್ರಶ್ನೆ. ಯಾವೊಬ್ಬ ಸಚಿವರು ಅಧಿಕಾರಿಗಳಿಗೆ ಸರ್ ಅಂತ ಕರಿಬಾರದು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಮೋದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಸಿಎಂ ಸಿದ್ದರಾಮಯ್ಯನವರು ಕ್ಲಾಸ್ ತಗೊಂಡಿದ್ದಾರೆ, ಒಂದಷ್ಟು ಪಾಠವನ್ನ ಕೂಡ ಮಾಡಿದ್ದಾರೆ. ಅಧಿಕಾರಿಗಳಿಗೆ ಸರ್ ಸರ್ ಅಂತ ಯಾಕೆ ಕರಿತೀರಿ ನೀವು, ಕರಿಬೇಡಿ ಅಂತ ಹೇಳಿ. ಮತ್ತೆ ಯಾವೆಲ್ಲ ವಿಚಾರಗಳು ಸಂಪುಟ ಸಭೆಯಲ್ಲಿ ಚರ್ಚೆಗೆ ಬಂದ್ವು ಅಂತ? ಪ್ರಮುಖವಾಗಿ ಈ ಒಂದು ವಿಚಾರವನ್ನು ನೋಡೋದೇ ಆದರೆ, ಯಾಕೆಂದರೆ ಸಾಮಾನ್ಯವಾಗಿ ಇಂಥ ಒಂದು ಡೆವಲಪ್ಮೆಂಟ್ಗಳಲ್ಲಿ ಅದರಲ್ಲೂ ಕೂಡ ಅಧಿಕಾರಿ ವರ್ಗ ಏನು ಮಾಡುತ್ತೆ, ಸಹಜವಾಗಿಯೇ ಸೀನಿಯಾರಿಟಿಗಳಿರುತ್ತೆ. ಅನೇಕ ಮಂತ್ರಿಗಳು ಜೂನಿಯರ್ ಆಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಕಲೋಕಿಯಲ್ಲಾಗಿ ಕೂಡ ಒಂದು ಸರ್ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹೀಗಾಗಿ ಈ ಒಂದು ವಿಚಾರ ಇದೆ, ಸರ್ ಅನ್ನುವಂಥ ಅಧಿಕಾರಿಗಳಿಗೆ ಮಂತ್ರಿಗಳು ಸರ್ ಅಂತ ಕರೆಯುವಂಥ ವಿಚಾರ ಸಂಪುಟ ಸಭೆಯಲ್ಲೂ ಕೂಡ ಚರ್ಚೆಯಾಗಿದೆ. ಪ್ರಮುಖವಾಗಿ ಫೈಲ್ ಕಡತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂತ್ರಿಯೊಬ್ಬರಿಂದ ಡೀಟೇಲ್ ಕೇಳ್ತಾ ಇರುವಂಥ ಸಂದರ್ಭದಲ್ಲಿ ಇಲ್ಲ ಇನ್ನೊಬ್ಬ ಹಿರಿಯ ಅಧಿಕಾರಿಗಳ ಹೆಸರು ಹೇಳಿ ಅವರ ಹೆಸರಿಗೆ ಸರ್ ಅಂತ ಸೇರಿಸಿ ಆ ಸರ್ ಇನ್ನೂ ಕಳಿಸ್ತಿಲ್ಲ ಅಥವಾ ಆ ಸರಿಂದ ಎಂಥ ಮಾಹಿತಿ ಇಲ್ಲ ಅನ್ನುವಂಥ ಕೆಲವೊಂದಿಷ್ಟು ವಿಚಾರಗಳನ್ನ ಸಂಪುಟ ಸಭೆಯಲ್ಲಿ ಹೇಳಿದ್ರು. ಇದರಿಂದ ಕೇಳಿದಂಥ ಸಿದ್ದರಾಮಯ್ಯನವರು ಸಹಜವಾಗಿಯೇ ಅವರಿಗೂ ಕೂಡ ಸಿಟ್ಟಾಗಿದ್ದಾರೆ. ಯಾಕೆಂದರೆ ಅಧಿಕಾರಿ ವರ್ಗದನ್ನು ಮೊದಲಿಂದಲೂ ಕೂಡ ಈ ಸರ್ವಿಸ್ ಮ್ಯಾಟರ್ಸ್ ಇರ್ಬೋದು ಅಥವಾ ಆಡಳಿತಾತ್ಮಕ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಮೊದಲಿಂದಲೂ ಕೂಡ ಹಿಡಿತ ಸಾಧಿಸಿದ್ದಾರೆ. ಹೀಗಾಗಿ ಅಧಿಕಾರಿ ವರ್ಗವನ್ನು ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಮಂತ್ರಿಗಳು ಯಾರಿರ್ತೀರಿ, ನೀವು ಪದೇ ಪದೇ ಸರ್ ಸರ್ ಅಂತ ಅವರನ್ನು ಸಾರ್ವಜನಿಕ ವೇದಿಕೆಗಳಿರ್ಬೋದು ಅಥವಾ ಮೀಟಿಂಗ್ಗಳಲ್ಲಿರ್ಬೋದು ಅಥವಾ ಜನರ ಮುಂದೆ ಇರ್ಬೋದು, ನೀವು ಪರ್ಸ್ನಲ್ ಆಗಿ ಏನೇ ಕರ್ಕೊಳ್ಳಿ, ನಿಮಗೆ ಗೌರವ ಕೊಡೋದು ನಿಮಗೆ ಬಿಟ್ಟಿರುವಂಥದ್ದು. ಆದರೆ ಈ ಒಂದು ಚೇರಲ್ಲಿ ಕೂತಂಥ ಸಂದರ್ಭದಲ್ಲಿ ಅಂದರೆ ಸಾಂವಿಧಾನಿಕವಾಗಿ ಅತ್ಯಂತ ಮಹತ್ವದ ಕುರ್ಚಿ, ನೀವು ಆ ಚೇರ್ನ ಡಿಮೀನ್ ಮಾಡಬೇಡಿ, ಅಂದರೆ ಆ ಒಂದು ಕುರ್ಚಿಯ ಘನತೆಯನ್ನು, ಸ್ಥಾನಮಾನದ ಘನತೆಯನ್ನು ಕಡಿಮೆ ಮಾಡಬೇಡಿ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರಿ ವರ್ಗಕ್ಕೆ ನೀವು ಸಾರ್ವಜನಿಕವಾಗಿ ಸರ್ ಸರ್ ಅಂತ ಕರುವಂಥದ್ದು ಇರ್ಬೋದು ಅಥವಾ ಅವ್ರನ್ನ ಅದೇ ರೀತಿ ಅತಿಯಾದಂಥ ಗೌರವ ಕೊಟ್ಟು ನಿಮ್ಮ ಸ್ಥಾನವನ್ನು ಕೆಳಗಡೆ ಇಟ್ಟು ನೀವು ಸಂಬೋಧಿಸಿರುವಂಥದ್ದು ಸರಿ ಅಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಹೀಗಾಗಿ ಸಹಜವಾಗಿ ಒಂದು ಪಾಠ ಅಂದರೆ ಆಡಳಿತಾತ್ಮಕವಾಗಿ ಸಾಕಷ್ಟು ಹಿಡಿತ ಸಾಧಿಸುವಂಥ ನಿಟ್ಟಲ್ಲಿ ಒಂದು ಮಾತಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಸ್, ಹಾಗೆ ಸಂಪರ್ಕದಲ್ಲಿರಿ ಪ್ರಮೋದ್, ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ. ಇನ್ನು ಸಚಿವ ಸಂಪುಟ ಸಭೆಯಲ್ಲಿ ಬಿಪಿಎಲ್ ಕಾರ್ಡ್ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ. ಒಂದು ಕಡೆ ಅಧಿಕಾರಿಗಳಿಗೆ ಒಂದಷ್ಟು ಕ್ಲಾಸ್ ತಗೊಂಡ್ರು, ಮತ್ತೊಂದು ಕಡೆ ಬಿಪಿಎಲ್ ಕಾರ್ಡ್ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ. ಬಿಪಿಎಲ್ ಕಾರ್ಡ್ ಪರಿಷ್ಕರಿಸುವಂತೆ ಹಿರಿಯ ಸಚಿವರು ಒತ್ತಡವನ್ನ ಹಾಕ್ತಿದ್ದಾರೆ. ನಕಲಿ ಬಿಪಿಎಲ್ ಕಾರ್ಡ್ದಾರರಿಗೆ ಕಡಿವಾಣ ಹಾಕಲೇಬೇಕು ಅನ್ನೋ ಮಾತು ಕೇಳಿಬಂದಿದೆ. ಮೊದಲು ನಕಲಿ ಕಾರ್ಡ್ಗಳನ್ನ ಬಂದ್ ಮಾಡಿಸಿ. ಹೆಚ್ಚುವರಿ ಅಕ್ಕಿ ವಿತರಣೆ ಚರ್ಚೆ ವೇಳೆ ಸಚಿವರ ಆಗ್ರಹ ಇದು. ನಕಲಿ ಕಾರ್ಡ್ಗಳಿಂದ ಗ್ಯಾರಂಟಿಗಳ ಮೇಲೆ ಹೊಡೆತ ಆಗ್ತಾ ಇದೆ. ನಕಲಿ ಬಿಪಿಎಲ್ ಕಾರ್ಡ್ನಿಂದ ದೊಡ್ಡ ಸೋರಿಕೆಯಾಗಿದೆ. ಸರ್ಕಾರದ ಬೊಕ್ಕಸದ ಮೇಲೆ ಅದು ನೇರವಾಗಿ ಪರಿಣಾಮವನ್ನ ಬೀರ್ತಾ ಇದೆ. ಅಕ್ಕಿ ಜೊತೆಗೆ ಎಣ್ಣೆ, ಬೇಳೆಕಾಳು ವಿತರಣೆಯ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಹಿರಿಯ ಸಚಿವರ ಮಾತಿಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಮ್ಮತಿಯನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. 3 ದಿನಗಳಲ್ಲಿ ಈ ಬಗ್ಗೆ ತೀರ್ಮಾನವನ್ನ ಮಾಡೋಣ ಅಂತ ಹೇಳಿ ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ಬಿಪಿಎಲ್ ಕಾರ್ಡ್ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ. ಸಚಿವರ ಆಗ್ರಹ ಏನಿತ್ತು, ಸಚಿವರ ಮನವಿ ಏನಿತ್ತು, ಅದಕ್ಕೆ ಸಿಎಂ ಅವರ ಸ್ಪಂದನೆ ಹೇಗೆ ಸಿಕ್ತು ಅಂತ? ಮಧುಶ್ರೀ, ಮೊದಲನೇದಾಗಿ ಸಂಪುಟ ಸಭೆಯಲ್ಲಿ ಅಕ್ಕಿ ವಿಚಾರಕ್ಕೆ ಸಂಬಂಧಪಟ್ಟಂದರೆ ಸರ್ಕಾರ ಈಗಾಗಲೇ 5 kg ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಇನ್ನು ಉಳಿದ 5 kg ಅಂದರೆ ಚುನಾವಣೆಗೂ ಮೊದಲು ಕಾಂಗ್ರೆಸ್ ಕೊಟ್ಟಂಥ ಭರವಸೆಯನ್ನು ನೋಡಿದ್ರೆ 10 kg ಅಕ್ಕಿ ಕೊಡ್ತೀವಿ ಅಂತ. ಹೀಗಾಗಿ ಸದ್ಯಕ್ಕೆ 5 kg ಅಕ್ಕಿ ಕೊಟ್ಟು ಇನ್ನು 5 kg ಬಾಕಿ ಅಕ್ಕಿ ಏನಿದೆ, ಹೆಚ್ಚುವರಿ ಅಕ್ಕಿಗೆ ಕೇವಲ ಹಣವನ್ನು ಮಾತ್ರ, ನಗದನ್ನು ಮಾತ್ರ, ಇನ್ಫ್ಯಾಕ್ಟ್ DBT ಮೂಲಕ ಹಣವನ್ನು ಮಾತ್ರ ನೀಡಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆದಿತ್ತು. ಅಂದರೆ ಹಣವನ್ನು ಕೊಡೋ ಬದಲಾಗಿ ಅಕ್ಕಿ ಸೇರಿದಂತೆ
ಬೇಳೆಕಾಳುಗಳನ್ನು, ಎಣ್ಣೆಗಳನ್ನು, ಸಿರಿಧಾನ್ಯಗಳನ್ನು ನೀಡುವಂಥ ಒಂದು ಚರ್ಚೆ ಆರಂಭವಾಗಿತ್ತು. ಈ ಸಂದರ್ಭದಲ್ಲಿ ಇದೆಲ್ಲ ಕೊಡೋದಕ್ಕಿಂತ ಮೊದಲು ಹೆಚ್ಚಾಗಿ ರಾಜ್ಯದಲ್ಲಿ ಸುಮಾರು 85% ಅಷ್ಟು BPL ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ. ಅಂದರೆ 1,13,00,000 ಕುಟುಂಬಗಳು ಈ ಒಂದು ಕಾರ್ಡನ್ನು ಹೊಂದಿವೆ. ಅಂದರೆ ಒಟ್ಟು ಪಾಪ್ಯುಲೇಷನ್ ಲೆಕ್ಕ ಹಾಕುವಂಥ ಸಂದರ್ಭದಲ್ಲಿ ಅಂದರೆ 85% ಅಷ್ಟು ರಾಜ್ಯದ ಜನಸಂಖ್ಯೆಯಲ್ಲೇ ಕಡುಬಡವರಿದ್ದರೆ ಹಾಗಾದರೆ ಇದನ್ನು ನಂಬೋದಕ್ಕೆ ಯಾವ ರೀತಿ ಸಾಧ್ಯ ಅನ್ನುವಂಥ ಚರ್ಚೆ ಕೂಡ ನಡೀತು. ಹೀಗಾಗಿ ನಕಲಿ ಕಾರ್ಡ್ದಾರ್ ಯಾರಿದ್ದಾರೆ ಅಂದರೆ ಆ ಮಾನದಂಡವನ್ನು ಮೀರಿ ಅನೇಕ ಸರ್ಕಾರಿ ಅಧಿಕಾರಿಗಳು ಕೂಡ ಈಗಾಗಲೇ BPL ಕಾರ್ಡನ್ನು ಕೊಡ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಕಾರ್ ಇರುವಂಥವ್ರು, ಮನೆ ಇರುವಂಥವ್ರು ಅಂಥವ್ರಿಗೂ ಬಳಿನೂ ಕೂಡ BPL ಕಾರ್ಡ್ ಇದೆ, ಗುತ್ತಿಗೆದಾರರ ಬಳಿ BPL ಕಾರ್ಡ್ ಇದೆ. ಅನೇಕರು ಈ ನಿಯಮವನ್ನು ಉಲ್ಲಂಘಿಸಿ, ಮಾನದಂಡವನ್ನು ಉಲ್ಲಂಘಿಸಿ ಸುಳ್ಳು ಮಾಹಿತಿಯನ್ನು ನೀಡಿ ನಕಲಿ ಕಾರ್ಡ್ಗಳ ಸಂಖ್ಯೆ ಅಥವಾ ಅರ್ಹ ಕಾರ್ಡ್ಗಳ ಸಂಖ್ಯೆ ತೀರಾ ಕಡಿಮೆ ಆಗಿದೆ. ಈ ನಿಟ್ಟಿನಲ್ಲಿ ಈ ಒಂದು ಸೋರಿಕೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅದು ಗ್ಯಾರಂಟಿ ಯೋಜನೆ ಇರ್ಬೋದು, ಸರ್ಕಾರದ ಬೇರೆ ಯೋಜನೆಗಳಿರ್ಬೋದು, ಅಥವಾ ಸರ್ಕಾರದಿಂದ ಪ್ರಾಯೋಜಿತವಾಗಿರುವಂಥ ಅನೇಕ ಕಾರ್ಯಕ್ರಮಗಳಿಗೆ ಅರ್ಹರಿಗೆ ಸಿಗಲ್ಲ, ಜೊತೆಗೆ ಬೊಕ್ಕಸಕ್ಕೂ ಕೂಡ ಧಕ್ಕೆ ಆಗುತ್ತೆ, ಸಾಕಷ್ಟು ಸಮಸ್ಯೆ ಆಗುತ್ತೆ. ಕೂಡಲೇ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಮುಖ್ಯಮಂತ್ರಿಗಳಿಗೂ ಕೂಡ ಸೂಚನೆ ಕೂಡ ಇನ್ಫ್ಯಾಕ್ಟ್ ಸಲಹೆ ಕೊಡಲಾಯಿತು. ಈ ಸಲಹೆಯ ಜೊತೆಗೆ ಮುಂದಿನ ದಿನಗಳಲ್ಲಿ ಇದನ್ನು ಕ್ರಮ ಕೈಗೊಳ್ಳೋ ಬಗ್ಗೆ ಏನೆಲ್ಲ ಮಾಡ್ಬೋದು, ಕ್ರಮಗಳನ್ನು ಕೈಗೊಳ್ಬೋದು, ಅದರ ಬಗ್ಗೆ ಕೂಡ ಚರ್ಚೆ ಮಾಡಲಾಯಿತು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಮಧುಶ್ರೀ, ಧನ್ಯವಾದ ಪ್ರಮೋದ್ ತಮ್ಮೆಲ್ಲ ಮಾಹಿತಿಗಾಗಿ.